ಹಲೋ ಸ್ನೇಹಿತರೆ, ಎಲ್ಲರಿಗೂ ಶ್ರಾವಣ ಮಾಸದ 3ನೇ ಶನಿವಾರದ ಶುಭಾಶಯಗಳು. ನೋಡಿ, ಇವತ್ತು ಶ್ರಾವಣ ಮಾಸ ಅಂತೇಳ್ಬಿಟ್ಟು ನಾನು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ, ಪೂಜೆ ಮಾಡಬೇಕು ಅಂತ. ಹೀಗೆ ಪೂಜೆಗೆಲ್ಲ ರೆಡಿ ಮಾಡಿಬಿಟ್ಟು ಇವತ್ತು ಗುಟ್ಟಲ್ಲಿಗೆ ಹೋಗಬೇಕು. ಅಂದರೆ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಇದೆ, ಅಲ್ಲಿ ಹೋಗಿ ಪೂಜೆ ಮಾಡ್ಕೊಬಂದು ಮತ್ತೆ ಉಪವಾಸ ಬಿಡೋದು ಫ್ರೆಂಡ್ಸ್. ಅದುವರೆಗೂ ಉಪವಾಸನೇ ಇರ್ತೀವಿ ನಾವೆಲ್ಲ. ಇದೆಲ್ಲ ಪೂಜೆಗೆ ರೆಡಿ ಮಾಡಬೇಕು ಅಂತ ರೆಡಿ ಮಾಡ್ತಾಯಿದ್ದೀನಿ. ನಿಮ್ಮಲ್ಲಿ ಯಾರ್ಯಾರು ಶ್ರಾವಣ ಮಾಸದ ಹಬ್ಬ ಮಾಡ್ತೀರಾ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ನೋಡಿ, ಇವತ್ತು ಅಮ್ಮ ಅಂದರೆ ಸ್ಪೆಷಲ್ ಏನಂದರೆ ಈ ವಡೆಗಳು ಮಾಡ್ತಿದ್ದಾಳೆ. ನೋಡಿ, ವಡೆಗಳಿಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾಳೆ ಅಮ್ಮ. ಎಣ್ಣೆ ಎಲ್ಲ ಕಾಯಿಸಿ ಇಟ್ಕೊಂಡಿದ್ದಾಳೆ. ನೋಡಿ, ಇವಾಗ ಎಲ್ಲ ಬಿಡ್ತಾ ಇದ್ದಾಳೆ. ಏನು ಅಷ್ಟೊಂದು ಸ್ಪೆಷಲ್ ಏನಿಲ್ಲ, ಸಿಂಪಲ್ಲಾಗಿ ಮಾಡಿದ್ದೀವಿ ಅಷ್ಟೇ. ನಾವೇನು ಜಾಸ್ತಿ ಜನನೂ ಇಲ್ಲ, ಅದ್ರಿಗೆ ಸಿಂಪಲ್ಲಾಗಿ ಮಾಡಿದ್ದೀವಿ. ನೋಡಿ, ಅಮ್ಮ ಮಾಡ್ತಾ ಇದ್ದಾಳೆ ಇವಾಗ. ಸ್ವಲ್ಪ ಜನ ಎಲ್ಲ ಕೈಯಲ್ಲೇ ಮಾಡ್ತೀರಾ, ಎಲ್ಲರೂ ಹಂಗೆ. ಸ್ವಲ್ಪ ಜನ ಅಂದರೆ ನಾವು ಕೈಯಲ್ಲಿ ಮಾಡಬಾರ್ದು, ಕವರ್ ಹಾಕ್ಕೊಂಡು ಕೈಗೆ ಆಮೇಲೆ ಮಾಡಬೇಕು. ಯಾಕಂದರೆ ಕೈಯಲ್ಲಿ ಜಾಸ್ತಿ ಧೂಳು ಅದು ಇದು ಮುಟ್ಟಿರ್ತೀವಿ, ಹಂಗೆ ಮಾಡ್ತಾಯಿರ್ತೀವಿ. ಕವರ್ ಹಾಕ್ಕೊಂಡ್ರೆ ಯಾವುದೇ ಒಂದು ಗಲೀಜು ಏನೂ ಆಗೋದಿಲ್ಲ. ಅದ್ರಿಗೆ ಕವರ್ ಹಾಕ್ಕೊಂಡೇ ಮಾಡಬೇಕು. ಏನಾದರೂ ಮಾಡ್ರೇನು ಅಷ್ಟೇ, ಕವರ್ ಮೇಲೆ ತಟ್ಕೊಂಡು ಆಮೇಲೆ ಎಣ್ಣೆದಲ್ಲಿ ಬಿಡಬೇಕು. ನಮ್ಮ ಮನೆಯಲ್ಲಿ ಅನ್ನ, ರಸ, ಪಾಯಸ, ಸಾಂಬಾರು, ವಡೆ, ಬೋಂಡಗಳು ಈ ಥರ ಮಾಡ್ತೀವಿ. ನಿಮ್ಮಲ್ಲಿ ಯಾರು ಏನೇನು ಮಾಡಿದ್ರಿ ಸ್ನೇಹಿತರೆ ಇವತ್ತು ಹಬ್ಬದ್ದು? ಈ ಥರ ಮಾಡಿ ಆಮೇಲೆ ಗುಟ್ಟಲ್ಲಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಲ್ಲಿ ಪೂಜೆ ಮಾಡ್ಕೊಬಂದು ಎಡೆ ಬಿಡ್ತೀವಿ. ಅಂದರೆ ಉಪವಾಸ ಅವಾಗ ಬಿಡ್ತೀವಿ. ಅಷ್ಟವರೆಗೂ ನಾವು ಊಟ ಏನು ತಿನ್ನೋದಿಲ್ಲ. ನೀವೆಲ್ಲ ಯಾರ್ಯಾರು ಯಾವ ದೇವಸ್ಥಾನಕ್ಕೆ ಹೋಗಿದ್ರಿ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಬಂಗಾರು ತಿರುಪತಿ ಇದು ಕೋಲಾರ ಜಿಲ್ಲೆ KGF ತಾಲೂಕಿನಲ್ಲಿ ಪುರಾಣ ಪ್ರಸಿದ್ಧವಾದಂತಹ ದೇವಸ್ಥಾನವಿದು. ಇಲ್ಲಿ ಯಾರಾದರೂ ಬರೋಂಗಿದ್ರೂ ಬರ್ಬೋದು. ಅಂದರೆ 3ನೇ ಶನಿವಾರ, ಇನ್ನೂ 4ನೇ ಶನಿವಾರನೂ ಬರುತ್ತೆ, ಬಂದು ಭೇಟಿ ನೀಡ್ಬೋದು. ತುಂಬ ಚೆನ್ನಾಗಿ ದೇವ್ರನ್ನ ಅಲಂಕಾರ ಎಲ್ಲ ಮಾಡಿ ತುಂಬ ಚೆನ್ನಾಗಿ ಮಾಡಿರ್ತಾರೆ. ಯಾರಾದರೂ ಬರೋಂಗಿದ್ರೆ ಬಂದು ಭೇಟಿ ಮಾಡಿ ನೋಡಿ ಯಾವ ಥರ ಇರುತ್ತೆ ದೇವಸ್ಥಾನ ಅಂತ. ಆಂಧ್ರದಲ್ಲಿರುವಂತಹ ತಿರುಪತಿ ದೇವಸ್ಥಾನ ಹೇಗೋ ಹಾಗೆ ಕೋಲಾರ ಜನತೆಗೆ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನವಾದ ಪ್ರಸಿದ್ಧವಾದಂತಹ ದೇವಸ್ಥಾನವಾಗಿದೆ. ನೋಡಿ, ಇಲ್ಲಿ ಜನರೆಲ್ಲ ಬಂದು ಪೂಜೆ ಅಂದರೆ ಮೇಲೆ ಮಾಡೋಕ್ಕಾಗಲ್ಲ ಅಂತ ಈ ಕೆಳಗಡೆನೆ ಪೂಜೆ ಎಲ್ಲ ಮಾಡ್ತಾ ಇದ್ದಾರೆ. ನೋಡಿ, 3ನೇ ಶನಿವಾರ ಆದುದರಿಂದ ಇಲ್ಲಿ ಅಂದರೆ ಜಾಸ್ತಿ ಜನ ಬಂದಿಲ್ಲ, ಕಮ್ಮಿ ಜನ ಬಂದಿದ್ದಾರೆ. 4ನೇ ಶನಿವಾರ ಇನ್ನೂ ತುಂಬ ಜಾಸ್ತಿ ಜನ ಬರ್ತಾರೆ. ನೀವು ಯಾರಾದರೂ ಬರಬೇಕಂದ್ರೆ ಒಂದು ಸತಿ ಭೇಟಿ ನೀಡಿ. ತುಂಬ ಚೆನ್ನಾಗಿ ಜಾತ್ರೆ ಎಲ್ಲ ನಡೆಯುತ್ತೆ ಇಲ್ಲಿ. ಜಾತ್ರೆನಲ್ಲಿ ಇಂಥ ಅಂಗಡಿ ಇಲ್ಲ ಅಂತ ಹೇಳೋ ಅಷ್ಟೇ ಇಲ್ಲ ಸ್ನೇಹಿತರೆ. ಕಳ್ಳೆಪುರಿ ಅಂಗಡಿಗಳು, ಫ್ಯಾನ್ಸಿ ಸ್ಟೋರ್ಸು, ಪ್ರತಿಯೊಂದು ಅಂಗಡಿನೂ ಇದೆ. ನೋಡಿ, ಫ್ಯಾನ್ಸಿ ಸ್ಟೋರ್ಸ್, ಮಕ್ಕಳಿಗೆ ಬೇಕಾಗುವಂತಹ ಬೊಂಬೆಗಳು, ನಮಗೆ ಬೇಕಾಗುವಂಥ ಮನೆಗೆ ಪಾತ್ರೆಗಳು ಪ್ರತಿಯೊಂದು ಸಿಗುವಂಥ ಜಾತ್ರೆ ಆಗಿದೆ ಇಲ್ಲಿ. ನೋಡಿ, ಜನರು ಕೂಡ ಸೇರಿದ್ದಾರೆ ಅಂಗಡಿಗಳ ಹತ್ರ. ಸ್ನೇಹಿತರೆ, ಇದ್ರ ಬಗ್ಗೆ ಇನ್ನೂ ದೊಡ್ಡದಾಗಿ ವಿಡಿಯೋ ಮಾಡಿ ಹಾಕ್ತೀನಿ. ಇನ್ನೂ ಅದನ್ನು ಎಡಿಟ್ ಮಾಡಿಲ್ಲ, ಎಡಿಟ್ ಮಾಡಿ ಹಾಕ್ತೀನಿ. ಇನ್ನೂ ನಮ್ಮ ಚಾನಲ್ಗೆ ಯಾರಾದರೂ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ಒಂದು ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು.